ಇವತ್ತ ಭಾರತದ ಸ್ಟಾಕ್ ಮಾರ್ಕೆಟ್ ಕುಸಿದ ಕ್ಲೋಸಿಂಗ್ ಕೊಟ್ಟಿದ್ದು ಅಂತ ನಾವು ಅನ್ಬೋದ. ಅದರಿಂದ ಹಲವಾರು ಕಾರಣಗಳಿದಾವ. ಅದ್ರಾಗನು ಇಂಪಾರ್ಟೆಂಟ್ ಕಾರಣ ಏನಂತಂದ್ರೆ ಭಾರತದ IT ಇಂಡೆಕ್ಸ್. ಭಾರತದ IT ಇಂಡೆಕ್ಸ್ ಪರಿಸ್ಥಿತಿ ಇವತ್ತೂ ಭಾಳ ಕೆಟ್ಟಿತ್ತ. IT ಸ್ಟಾಕ್ಗಳನ್ನು ಭಾಳ ಡೌನ್ ಇದ್ದು ಅಂತ ನಾವು ಅನ್ಬೋದ. ಅದ ಕಾರಣ ಅವ್ಯಾಕ್ ಡೌನ್ ಇದ್ದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ರಿಲಯನ್ಸ್ ಭಾರತದ ಅತಿ ದೊಡ್ಡ ಮಾರ್ಕೆಟ್ ಕ್ಯಾಪ್ ಪ್ರಕಾರ ನೋಡ್ರೆ ಅತಿ ದೊಡ್ಡ ಕಂಪ್ನಿ ಅತಿರ್ದ AGM ಮೀಟಿಂಗ್ ಇತ್ತ, ಆನ್ಯುವಲ್ ಜನರಲ್ ಮೀಟಿಂಗ್. ಅದ್ರಾಗ ಜಿಯೋದ IPO ಬರ್ತೈತೆ ಅಂತ ಹೇಳಿಕೆ ಕೊಟ್ಟಾರ. ಅದ ಕಾರಣ ಅದನ್ನ ಇವತ್ತಿನ ಈ ವಿಡಿಯೋನಾಗ ಕವರ್ ಮಾಡೋಣ. ಮತ್ತು ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆನೂ ಡೀಟೇಲ್ದಾಗ ತಿಳ್ಕೊಳ್ಳೋಣ. ನೋಡ್ಬೋದು ಇವತ್ತು ಫ್ರೈಡೇ ದಿನ ನಿಫ್ಟಿ ಪರಿಸ್ಥಿತಿ 0.64% ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ. ಆದ್ರೂ 24,000 ಲೆವೆಲ್ ಮ್ಯಾಗನ ಐತ್ ಅನ್ಬೋದ. ಅದ ಕಾರಣ ಇದು ಒಂದು ಪಾಸಿಟಿವ್. ಮತ್ತು ಬ್ಯಾಂಕ್ ನಿಫ್ಟಿದನ್ನು ಪರ್ಫಾರ್ಮೆನ್ಸ್ ಇವತ್ತು ನೋಡ್ರೆ 0.48% ಬಿದ್ದೈತ್ರಿ. ಇದು ಸಹ 57,685 ಲೆವೆಲ್ ಕ್ಲೋಸಿಂಗ್ ಕೊಟ್ಟೈತಿ ಅನ್ಬೋದು ನಾವ. ಮತ್ತು ಸೆನ್ಸೆಕ್ಸ್ ಅನ್ನು ಸಹ 0.78% ಕುಸಿದ 76,802 ಕ್ಲೋಸಿಂಗ್ ಕೊಟ್ಟೈತಿ. ಅದೇ ಥರ ಮಿಡ್ ಕ್ಯಾಪ್ ಇಂಡೆಕ್ಸ್ ನೋಡ್ರೆ ಮಿಡ್ ಕ್ಯಾಪ್ ಇವತ್ತು ಪಾಸಿಟಿವ್ ಐತಿ 0.35%. ಇದು ಒಳ್ಳೇದಂತ ನಾವು ಅನ್ಬೋದ. ಸ್ಮಾಲ್ ಕ್ಯಾಪ್ ಅನ್ನು ನೋಡ್ಬೋದು ಇವತ್ತು ಪಾಸಿಟಿವ್ ಐತಿ 0.57%. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಪಾಸಿಟಿವ್ ಇದಾವ. ಬಟ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಮತ್ತು ಬ್ಯಾಂಕ್ ನಿಫ್ಟಿನ ಡೌನ್ ಇದಾವ ಅಂತ ನಾವು ಅನ್ಬೋದ. ನಿಫ್ಟಿ ಮತ್ತು ಸೆನ್ಸೆಕ್ಸ್ ಡೌನ್ ಇರಕ್ಕೆ ಮೇನ್ ಕಾರಣ ಏನಂತಂದ್ರೆ IT ಕಂಪ್ನಿಗಳದ ವೇಟೇಜ್ ಅನ್ನು ಭಾಳ ಐತ್ಲ ರೀ ನಿಫ್ಟಿನಾಗ. ಅದ ಕಾರಣನು ಈ ಥರ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಕುಸಿದಿರ್ಬೋದು ಅಂತ ಎಕ್ಸ್ಪರ್ಟ್ಗಳು ಅನ್ನತಾರ. ಅದ್ರಾಗನು ಮಾರ್ಕೆಟ್ ಕಂಟಿನ್ಯೂ ಏರ್ಕೊಂತಾನೆ ಹೋಗತ್ತಿತ್ತ. ಯಾವಾಗ್ರೆ ಒಮ್ಮೆ ಪ್ರಾಫಿಟ್ ಬುಕ್ಕಿಂಗ್ ಬೇಕಾಗಿತ್ತ, ಆ ಪ್ರಾಫಿಟ್ ಬುಕ್ಕಿಂಗ್ ಅನ್ನು ಬಂದಿರ್ಬೋದ. ಮತ್ತು ಇವತ್ತು AGM ಮೀಟಿಂಗ್ ಆಗ ನಾನು ರಿಲಯನ್ಸ್ 1% ಸಮೀಪ ಕುಸಿದನ್ನ ಕ್ಲೋಸಿಂಗ್ ಕೊಟ್ಟೈತಿ. ಹತ್ತಿರದನು ಪೆಟ್ ಮಾರ್ಕೆಟ್ ಮ್ಯಾಗ ಇವತ್ತು ಕಾಣಿರ್ಬೋದ. ಅದ ಕಾರಣ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಬ್ಯಾಂಕ್ ನಿಫ್ಟಿ ನೆಗೆಟಿವ್ ಇದಾವ. ಬಟ್ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಇವತ್ತು ಒಳ್ಳೆ ಪಾಸಿಟಿವ್ ನ ಕ್ಲೋಸಿಂಗ್ ಕೊಟ್ಟಾವಂತ ನಾವು ಅನ್ಬೋದ. ಅದೇ ತರ ನಾವು ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ಬೋದು ನೀವು. ನಿಫ್ಟಿ ಆಟೋ ಇಂಡೆಕ್ಸ್ 0.61% ಕುಸಿದೈತಿ. ಬ್ಯಾಂಕ್ ನಿಫ್ಟಿ 0.48% ಕುಸಿದೈತಿ. ಫೈನಾನ್ಷಿಯಲ್ ಸರ್ವಿಸಸ್ 0.57% ಕುಸಿದೈತಿ. FMCG 0.19% ಕುಸಿದೈತಿ. IT ನೋಡ್ಬೋದು ನೀವು 3.65% ಕುಸಿದೈತ್ರಿ. 5% ಸುಮಾರು ಕುಸಿದಿತ್ತಂತಿದ. ಆದ್ರೂ ಮತ್ತೆ ಸ್ವಲ್ಪ ಎಂಡ್ ಹಾಕೊಂತ ರಿಕವರ್ ಬಂದೈತಿ. ಅದ ಕಾರಣ ಯಾಕೆ ನಿಫ್ಟಿ IT ಈ ತರ ಕುಸಿತ, ಅದರಿಂದ ಏನ್ ಕಾರಣ ಇರಬಹುದು ಅಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಮತ್ತು ನಿಫ್ಟಿ ಮೀಡಿಯಾ ನೋಡ್ಬೋದು ನೀವು 0.10% ಪಾಸಿಟಿವ್ ಐತಿ. ಮೆಟಲ್ 0.08% ಪಾಸಿಟಿವ್ ಐತಿ. ಫಾರ್ಮಾ 0.73% ಪಾಸಿಟಿವ್ ಐತಿ. PSU ಬ್ಯಾಂಕ್ 0.62% ಪಾಸಿಟಿವ್ ಐತಿ. ನಿಫ್ಟಿ ರಿಯಾಲಿಟಿ 1% ಡೌನ್ ಐತಿ. ಪ್ರೈವೇಟ್ ಬ್ಯಾಂಕ್ 0.5% ಡೌನ್ ಐತಿ. ಹೆಲ್ತ್ ಕೇರ್ 0.74% ಪಾಸಿಟಿವ್ ಐತಿ. ಕನ್ಸ್ಯೂಮರ್ ಡ್ಯೂರೇಬಲ್ಸ್ 0.39% ನೆಗೆಟಿವ್ ಐತಿ. ಆಯಿಲ್ ಅಂಡ್ ಗ್ಯಾಸ್ 1.18% ನೆಗೆಟಿವ್ ಐತಿ. 1% ಸುಮಾರು. ಅದೇ ತರ ಕೆಮಿಕಲ್, ನಿಫ್ಟಿ ಕೆಮಿಕಲ್ ಅನ್ನು 0.12% ನೆಗೆಟಿವ್ ಐತಿ. ಈಗ ಬರೀ ನಾವ ಯಾಕೆ IT ಇಂಡೆಕ್ಸ್ ಕುಸಿದೈತಿ, ಅದರಿಂದ ಏನ್ ಕಾರಣ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ಬೋದು ನೀವು ಒಂದೇ ಮೇನ್ ಕಾರಣ ಏನಂತಂದ್ರ ಎಕ್ಸ್ಚೇಂಜರ್. US ದ ಏನ್ ಅತಿ ದೊಡ್ಡ IT ಸರ್ವಿಸಸ್ ಕಂಪ್ನಿ ಐತೆ ಎಕ್ಸ್ಚೇಂಜರ್. ಮೋಸ್ಟ್ಲಿ ಜಗತ್ತದನ್ನ ಎಲ್ಲಕ್ಕಿಂತ ದೊಡ್ಡ ಸರ್ವಿಸಸ್ IT ಸರ್ವಿಸಸ್ ಕೊಡೋ ಇದು ಕಂಪ್ನಿ ಅಂತ ನನಗನ್ನಿಸ್ತೈತಿ. ಈ ಕಂಪ್ನಿದ ಮುನ್ಸೂಚನೆ ಅಥವಾ ಗೈಡ್ಲೈನ್ಸ್ ಅಷ್ಟು ಸರಿಯಾಗಿ ಬರ್ಲಿಲ್ಲ. ಅದ ಕಾರಣ ಈ ತರ IT ಕಂಪ್ನಿಗಳ ಪರಿಸ್ಥಿತಿ ಆಗೈತೆ ಅಂತ ನಾವು ಅನ್ಬೋದ. ಅದ ಕಾರಣ ಇವತ್ತು ಭಾರತದ IT ಕಂಪ್ನಿಗಳು ಕುಸ್ದಾವಂತನು ನಾವು ಅನ್ಬೋದ. ಅಂತಂದ್ರ ಯಾಕೆ ಎಕ್ಸ್ಚೇಂಜರ್ ಸ್ಟಾಕ್ ಕುಸ್ದೈತಂತಂದ್ರ ಅವ್ರು ಏನ್ ಹೇಳಿಕೆ ಐತಿ, ಮುನ್ಸೂಚನೆ ಏನೈತಿ ಅದು ಸರಿ ಇಲ್ಲ. ಅದ್ ಎದಕ್ ಸರಿ ಇಲ್ಲ, AI ದಿಂದ ಸರಿ ಇಲ್ಲ. ಅದ ಕಾರಣ ಈ ತರ ಪರಿಸ್ಥಿತಿ ಆಗೈತಿ. ಅದ ಕಾರಣನ ಈ ತರ IT ಇಂಡೆಕ್ಸ್ ಕುಸಿದೈತೆ ಅಂತ ನಾವು ಅನ್ಬೋದ. ಇದು ಒಂದನೇ ಪಾಯಿಂಟ್. ಎರಡನೇದ ಫೆಡ್ ಮೀಟಿಂಗ್ ಇತ್ತ ನಿನ್ನೆ ದಿನ, ಅದ್ರ ಬಗ್ಗೆನೂ ನಾ ಹೇಳಿದ್ನಿ. ಅಲ್ಲಿಯೂ ಸಹ ಹಾಕಿಶ್ ವ್ಯೂ ಫೆಡ್ ಚೇರ್ಮನ್ ಅವ್ರು ಕೊಟ್ಟಿದ್ರಿಂದ ಮತ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋ ಸಂಭಾವನೆ ಬಹಳ ಕಡಿಮೆ ಇತ್ತು ಅನ್ನೋ ಒಂದು ಕಾರಣದಿಂದನೂ ಈ ತರ ಆಗಿರ್ಬೋದ. ಈ ತರ IT ಇಂಡೆಕ್ಸ್ ಕುಸಿದಿರ್ಬೋದಂತ ಅನ್ನತರ. FIs ಔಟ್ಫ್ಲೋನು ಒಂದು ಕಾರಣ ಐತಿ. FIs ಮಾರ್ಕೊಂತನೋ ಆತರ ಭಾರತದ ಸ್ಟಾಕ್ ಮಾರ್ಕೆಟ್ದಾಗಿಂದ. ಆ ಒಂದು ಕಾರಣದಿಂದನೂ IT ಇಂಡೆಕ್ಸ್ ಕುಸಿದಿರ್ಬೋದ. ಮತ್ತು ಉಳಿದಿದ್ ನೋಡ್ರ ಅಷ್ಟೇನು ದೊಡ್ಡ ಏನು ಮಾತಿಲ್ರಿ. ಜಿಯೋ ಪೊಲಿಟಿಕಲ್ ಟೆನ್ಷನ್ ಮತ್ತು ಇವು ಪ್ರಾಫಿಟ್ ಬುಕ್ಕಿಂಗ್ ಇವ ಎಲ್ಲ ಕಾರಣಗಳಿದಾವ. ಬಟ್ ಮೇನ್ ಕುಸಿಯಾಕ ಈ ತರ ಒಮ್ಮೆ 3.5% ಒಂದ ದಿನ ಬೀಳಾಕ್ ಮೇನ್ ಕಾರಣ ಏನಂತಂದ್ರೆ ಎಕ್ಸ್ಚೇಂಜರ್ ಕಂಪ್ನಿದ ಮುನ್ಸೂಚನೆ ಐತಿ, ಏನ್ ಫೋರ್ಕಾಸ್ಟ್ ಐತಿ ಅದು ಸರಿಯಾಗಿ ಬರ್ಲಿಲ್ಲ. ಅದ ಕಾರಣನ ಈ ತರ IT ಇಂಡೆಕ್ಸ್ ದ ಪರಿಸ್ಥಿತಿ ಆಗೈತಿ.
ಗ್ಲೋಬಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ಬೋದು ಡಾ ಫ್ಯೂಚರ್ ಈ ಕರೆಂಟ್ 0.26% ನೆಗೆಟಿವ್ ಐತಿ. ಮತ್ತು S&P 500 ನೋಡ್ಬೋದು ನಿನ್ನೆ ದಿನ 1% ಏರ್ ಕ್ಲೋಸಿಂಗ್ ಕೊಟ್ಟೈತಿ. ನ್ಯಾಸ್ಡ್ಯಾಗ್ ಸಹ 1.91% ಏರಿ ಕ್ಲೋಸಿಂಗ್ ಕೊಟ್ಟೈತಿ. ನ್ಯಾಸ್ಡ್ಯಾಗ್ ಪಾಸಿಟಿವ್ ಐತಿ, ಯಾಕಂತಂದ್ರೆ ಅಲ್ಲಿ AI ಕಂಪ್ನಿಗಳು ಇದಾವ್ರಿ. ಎನ್ವಿಡಿಯಾ ಯಾವ್ಯಾವ AI ರಿಲೇಟೆಡ್ ಕಂಪ್ನಿಗಳು ಇದ್ದಾವ ಆ ಒಳ್ಳೆ ಪರ್ಫಾರ್ಮ್ ಮಾಡತ್ತವ. ಬಟ್ ಇದು ಏನು IT ಸರ್ವಿಸಸ್ ಕಂಪ್ನಿಗಳು ಇದಾವೆ, ಬರೀ ಸರ್ವಿಸಸ್ ಕೊಡ್ತಾರೆ, ಅವಕ್ಕಷ್ಟೇ ನೆಗೆಟಿವ್ ಆಗೈತಿ. ಅದ ಕಾರಣ ಭಾರತದಾಗ ಆಲ್ಮೋಸ್ಟ್ ಯಾವ ಕಂಪ್ನಿಗಳು ಇನ್ನು AI-ನಾಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡವಲ್ಲು. ಅದ ಕಾರಣ ಭಾರತದ IT ಇಂಡೆಕ್ಸ್ ಡೌನ್ ಐತಿ. ಬಟ್ US-ದ IT ಇಂಡೆಕ್ಸ್ ನಿನ್ನೆ ದಿನ ಪಾಸಿಟಿವ್ ಐತೆ ಅನ್ಬೋದ. ಯುರೋಪಿಯನ್ ಮಾರ್ಕೆಟ್ ಅದನ್ನು ಪರಿಸ್ಥಿತಿ ಇವತ್ತು ನೋಡ್ಬೋದು ಅಷ್ಟೇನು ಸರಿ ಇಲ್ಲ, ಎಲ್ಲ ಡೌನೇ ಇದಾವ, ಬಟ್ ಭಾಳ ಡೌನ್ ಇಲ್ಲ. ಏಷ್ಯನ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರೂ ಮಿಕ್ಸ್ ರಿಯಾಕ್ಷನ್ ಐತಂತ ನಮಗೆ ಗುರ್ತ ಆಗ್ತೈತಿ. ಅದ ಕಾರಣ IT ಇಂಡೆಕ್ಸ್ ಕುಸಿರಿದಿಂದ IT ಇಂಡೆಕ್ಸ್ ಅನ್ನು ಇವತ್ತು ಭಾಳ ಬಿದ್ದಿದ್ರಿಂದ ಭಾರತದ ಮಾರುಕಟ್ಟೆ ಪರಿಸ್ಥಿತಿ ಈ ಥರ ಆಗೈತಂತ ನಾವು ಅನ್ಬೋದು. ಕ್ರೂಡ್ ಆಯಿಲ್ ಬೆಲೆ ನೋಡ್ಬೋದು ನೀವು. ಕ್ರೂಡ್ ಆಯಿಲ್ನು WTI ಕ್ರೂಡ್ ಆಯಿಲ್ ನೋಡ್ಬೋದು ಏರೈತಿ ಈಗ ಮತ್ತೆ ಸ್ವಲ್ಪ, ಆದ್ರೂ $76 ಪ್ರತಿ ಬ್ಯಾರೆಲ್ ಟ್ರೇಡ್ ಆಗತೈತಿ. ಬ್ರೆಂಟ್ ಕ್ರೂಡ್ ಆಯಿಲ್ ಅನ್ನು ನೋಡ್ಬೋದು ನೀವು $79 ಪ್ರತಿ ಬ್ಯಾರೆಲ್ಗೆ ಟ್ರೇಡ್ ಆಗತೈತಿ. ಅದ ಕಾರಣ ಕ್ರೂಡ್ ಆಯಿಲ್ ಅನ್ನು ಅಲ್ಲೇ $70 ಏರಿಳಿತವನ್ನ ತೋರ್ಸಾತೈತೆ ಅಂತ ನಾವು ಅನ್ಬೋದು. ಮತ್ತೊಂದನೇ ಏನಂತಂದ್ರ ರಿಲಯನ್ಸ್ ಮೀಟಿಂಗ್. ರಿಲಯನ್ಸ್ ಇವತ್ತು AGM ಮೀಟಿಂಗ್ ಇತ್ತ. ಮೀಟಿಂಗ್ನಾಗ ಹಲವಾರೆಲ್ಲ ಒಳ್ಳೆ ಹೇಳ್ಯಾರ, ಏನೇನು ಮಾಡತ್ತಾರ, AI ಬಳಸತ್ತಾರ, ಗ್ರೀನ್ ಎನರ್ಜಿಯನ್ನ ಬಳಸತ್ತಾರ, ಉಳಿದಿದ್ದನ್ನು ಎಲ್ಲ ಒಳ್ಳೇದು ಹೇಳ್ಯಾರ. ನೋಡ್ಬೋದು ಇವತ್ತು ಸ್ಟಾಕನ್ನು 1.25% ಕುಸಿದೈತಿ. ಅದ್ರ ಬಗ್ಗೆ ಎಲ್ಲ ಡೀಟೇಲ್ದಾಗ ಹೋಗಂಗಿಲ್ಲ. ಬಟ್ ಎಲ್ಲಕ್ಕಿಂತ ಮೇನ್ ಹೈಲೈಟ್ ಏನಿತ್ತಂತಂದ್ರೆ ಜಿಯೋ ಪ್ಲಾಟ್ಫಾರ್ಮ್ ಅಂತ IPO ಬಿಡೋರಿದ್ದಾರಂತ್ರಿ. IPO ಯಾವಾಗ ಬರ್ಬೋದಂತ ಎಕ್ಸ್ಪರ್ಟ್ಗಳು ಏನು ಅನುಮಾನ ಹಚ್ಚಿದಾರಂತಂದ್ರೆ 2026 ಕೊನೆದಾಗ ಅಥವಾ 2027 ಪ್ರಾರಂಭದಾಗ IPO ಬರ್ಬೋದು ಜಿಯೋದ. ಈಗ ರಿಲಯನ್ಸ್ ಇಂಡಸ್ಟ್ರೀಸ್ದವ್ರು ಈ IPOದ ಸೆಬಿ ಕಡೆ DRHPನು ಫೈಲ್ ಮಾಡಿದಾರಂತ. ಅದ ಕಾರಣ ಇದು ಒಂದು ಒಳ್ಳೇದನ್ನ ಅನ್ಬೋದ. ಇವತ್ತನ ಮಾಡಿದ್ದಾರಿ DRHP ಫೈಲ. ಅದ ಕಾರಣ ನೋಡ್ಬೇಕ್ರಿ ವ್ಯಾಲ್ಯೂಯೇಷನ್ ಇತ್ತದ ನೋಡ್ಬೋದು ನೀವು. ಭಾರತದ ರೂಪೀಸ್ನಾಗ ನೋಡ್ರ ಇದು ಬರೀ ಅನುಮಾನ, ಇನ್ನ ಆಕ್ಚುಯಲ್ ವ್ಯಾಲ್ಯೂಯೇಷನ್ ಇಲ್ಲ. ಅನುಮಾನ ಪ್ರಕಾರ ನೋಡ್ರ 10.8 ಲಕ್ಷ ಕೋಟಿದಿಂದ 14.1 ಲಕ್ಷ ಕೋಟಿ ಇರ್ಬೋದು ಅಂತ ಅಂದಾಜ್ ಹಚ್ಚಿದಾರ. 27 ಕೋಟಿ ಹೊಸ ಶೇರ್ ಅನ್ನ ಬಿಡುಗಡೆ ಮಾಡೋರಿದಾರ. ಇದೇನ್ IPO ಬರೋದೈತಿ, ಇದು ಯಾವ್ದು ಆಫರ್ ಫಾರ್ ಸೇಲ್ ಇರಂಗಿಲ್ರಿ, ಇದೆಲ್ಲ ಫ್ರೆಶ್ ಇಶ್ಯೂ ಇರ್ತೈತಿ. ಅದ ಕಾರಣ ಬಂದಿದ್ದ ಹಣದಿಂದ ಕಂಪ್ನಿ ಮ್ಯಾಗಿನ ಸಾಲ ಕಡಿಮೆ ಆಗ್ತೈತೆ ಅಂತಾನು ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಮತ್ತು ಉಳಿದಿದ್ದ ಜನರಲ್ ಕಾರ್ಪೊರೇಟ್ ಪರ್ಪಸ್ಗನ್ನು ಬಳಸ್ಬೋದು ಅಂತ ಅನ್ನತ್ತಾರ. ಅದ ಕಾರಣ ಇದು ಒಂದು ಒಳ್ಳೇದನ್ನ ಅನ್ಬೋದ. IPOದನ್ನು ನೋಡ್ಬೋದು ನೀವು, ಸೈಜ್ ಇಷ್ಟು ಇರ್ಬೋದು ಅಂತ ಅನುಮಾನ ಹಚ್ಚಿದಾರಿ. ನೋಡ್ಬೋದು 33,000 ಕೋಟಿದಿಂದ 38,000 ಕೋಟಿ ಅಂತ ಅನ್ನತ್ತಾರ. ಇದು ಭಾರತದ ಇತಿಹಾಸದಾಗನ ಅತಿ ದೊಡ್ಡ IPOನ ಆಗ್ಬೋದ ಏನ್ರಿ ಬಂತಂದ್ರ ಈ ವರ್ಷದ ಎಂಡ್ದಾಗ ಅಥವಾ 27 ಪ್ರಾರಂಭದಾಗ. ನೋಡೋಣ್ರಿ ಏನಾಗ್ತೈತಂತ. ಬಟ್ ಏನ್ ಭಾಳ ಇನ್ವೆಸ್ಟರ್ ಹಾದಿ ಕಾಯತಿರ್ ಜಿಯೋದ IPO ಬರೋದಂತ. ಪ್ರತಿ ವರ್ಷ AGM ಮೀಟಿಂಗ್ನಾಗ ಇದು ಹಾದಿ ಕಾಯ್ಕೊಂಡ್ಕೊಂಡಿರ್ತೀರಿ. ಫೈನಲಿ ಇದು ಕ್ಲಿಯರ್ ಆತಂತ ನಮಗೆ ಈ ಒಂದು ಸುದ್ದಿಲೇನು ಗುರ್ತ ಆಗ್ತೈತಿ. ಓವರ್ ಆಲ್ ನೋಡ್ರೆ ಮತ್ತೆಲ್ಲ ನಾರ್ಮಲ್ ಐತಿ, ಏನು ಹೆಚ್ಚು ಚೇಂಜಸ್ ಇಲ್ಲ. ಇವತ್ತು ಸ್ವಲ್ಪ ಮಾರ್ಕೆಟ್ ಡೌನ್ ಐತಿ, ಅದು 3-4 ದಿನ ಇರತ್ತಿತ್ತ ಮಾರಿ ಹೋಗಿರ್ಬೋದು. ಅದ ಕಾರಣ ಮಾರ್ಕೆಟ್ ಪರಿಸ್ಥಿತಿ ಈ ತರ ಐತಂತ ನಾವು ಅನ್ಬೋದ. ಇದೇ ಐತಿ ಇವತ್ತಿನ ಈ ವಿಡಿಯೋನಾಗ ಎಲ್ಲಾ ಡೀಟೇಲ್ದಾಗ ನಿಮಗೆ ಗುರ್ತಾ ಇರ್ಬೋದು ಅಂತ ನನಗನ್ಸ್ತೈತಿ. ವಿಡಿಯೋ ಚಲೋ ಅನ್ಸಿಡೋಗಿ ಲೈಕ್ ಮಾಡ್ರಿ. ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ನೋಡೋದಿದ್ರೂ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ನಾನು ಹಿಂದಿನ ವಿಡಿಯೋಗಳನ್ನ ಹೋಗಿ ನೋಡ್ರಿ, ಡಿಸ್ಕ್ರಿಪ್ಷನ್ನಾಗ ಒಂದು ಲಿಂಕ್ ಕೊಟ್ಟಿರ್ತೇನೆ, ಆ ವಿಡಿಯೋ ಹೋಗಿ ನೋಡ್ರಿ. ಹತ್ರ ಫುಲ್ ಎಲ್ಲ ಇನ್ಫಾರ್ಮೇಶನ್ ಸಿಗ್ತೈತಿ. ಯಾಕಂತಂದ್ರೆ ನಾ ಈ ಚಾನಲ್ ಮ್ಯಾಗ ಬರೀ ಈ ಥರ ನ್ಯೂಸೇ ಹೇಳಂಗಿಲ್ಲ, ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನಾನು ಹೇಳ್ತಿರ್ತೇನೆ. ನಾಳಿಂದ ಇನ್ಫಾರ್ಮೇಟಿವ್ ವಿಡಿಯೋ ಬರ್ತಾವ, ಸ್ವಲ್ಪ ಬಿಸಿ ಇದ್ನಿ, ಅದ ಕಾರಣ ಬರೀ ಇದ್ದ ನ್ಯೂಸ್ ವಿಡಿಯೋಗಳನ್ನು ಮಾಡತ್ತೀನಿ. ಬಟ್ ನಾಳಿಂದ ಖಂಡಿತವಾಗಿ ಒಳ್ಳೆ ವಿಡಿಯೋಗಳು ಈ ಚಾನಲ್ ಮ್ಯಾಗ ಬರ್ತಿರ್ತಾವ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ನಿಮಗೇನು ಅನ್ನಿಸ್ತೈತೆ ಜಿಯೋ IPO ಬಗ್ಗೆ ಅಂತಾನು ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಓವರ್ ಆಲ್ ಇದೇ ಇತ್ತು ಇವತ್ತಿನ ವಿಡಿಯೋ. ಧನ್ಯವಾದಗಳು.